ಹಾರೋಹಳ್ಳಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಬಿಡಿಸಿಸಿ ಬ್ಯಾಂಕಿನ ಕಚೇರಿಯನ್ನು ಶಾಸಕ ಇಕ್ಬಾಲ್ ಹುಸೇನ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಉದ್ಘಾಟಿಸಿದರು. ಹಾರೋಹಳ್ಳಿಯಲ್ಲಿ ಈ ಹಿಂದೆ ಇದ್ದ ಕಚೇರಿಯು ಚಿಕ್ಕದಾಗಿದ್ದು ವ್ಯವಹಾರ ಮಾಡಲು ಸಿಬ್ಬಂದಿಗಳು ಬಹಳ ಕಷ್ಟಪಡಬೇಕಾಗಿತ್ತು. ಆರ್ಇಎಸ್ ಸಂಸ್ಥೆಗೆ ಸೇರಿದ ಈ ಜಾಗದಲ್ಲಿ ನೂತನ ಕಚೇರಿಯನ್ನು ಆರಂಭಿಸಲಾಗಿದ್ದು, ಇದರಲ್ಲಿ ಎಟಿಎಂ ಸೇರಿದಂತೆ ಬ್ಯಾಂಕಿನ ಎಲ್ಲಾ ಕಾರ್ಯಕ್ರಮಗಳನ್ನು ನಿರ್ವಹಿಸಲು ವಿಶಾಲವಾದ ಜಾಗವನ್ನು ಕಲ್ಪಿಸಲಾಗಿದೆ. ಹಾರೋಹಳ್ಳಿಯ ಬ್ಯಾಂಕಿನ ಮೂಲಕ ಕೆಸಿಸಿ ಸಾಲವಾಗಿ ಚಿಕ್ಕಲ್ಬಾಳು, ಹಾರೋಹಳ್ಳಿ ಶಾಖೆ ಹಾಗೂ ಕಗ್ಗಲಹಳ್ಳಿ, ಒಳ್ಳಿಗನಹಳ್ಳಿ ಶಾಖೆಗಳ ಮೂಲಕ 218,30,85,000ಗಳ ಸಾಲವನ್ನು ವಿತರಿಸಲಾಗಿದೆ. ಹಾಗೆಯೇ ಸ್ವಸಹಾಯ ಸಂಘಗಳಿಗೂ ಕೂಡ ಸಾಲವನ್ನು ನೀಡಲಾಗಿದ್ದು, ಅತ್ಯುತ್ತಮವಾಗಿ ಶಾಖೆಯು ಆದಾಯದಲ್ಲಿ ನಡೆಯುತ್ತಿದೆ ಎಂದು ಸಂಘದ ಕಾರ್ಯನಿರ್ವಾಹಕರು ಮಾಧ್ಯಮದವರಿಗೆ ತಿಳಿಸಿದರು. ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಂಡಿ ವಿಜಯದೇವ್ ಕೂಡ ಈ ಸಂದರ್ಭದಲ್ಲಿ ಪ್ರಸಕ್ತ ಸಾಲಿನಲ್ಲಿ ರೈತರಿಗೆ ಬೇಕಾದ ಅವಶ್ಯಕ ಬೆಳೆ ಸಾಲವನ್ನು ಕಡಿಮೆ ಬಡ್ಡಿ ದರದಲ್ಲಿ ಹಾಗೂ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತಿದೆ. ಇದರ ಸದುಪಯೋಗವನ್ನು ಬ್ಯಾಂಕಿನ ಎಲ್ಲ ಸದಸ್ಯರು ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಉಪ ವ್ಯವಸ್ಥಾಪಕರಾದ ಶಾಂತಿ ಪೈ, ಕೆಎಂ ಸುರೇಶ್, ಚಂದ್ರಪ್ರಕಾಶ್, ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಎಚ್.ಕೆ. ದೇವೇಂದ್ರಪ್ಪ, ಪಿವಿ ನಾಯಕ್, ಕಿರಣ್ ಕುಮಾರ್, ಕೆಎನ್ ಮಂಜುಳಾ, ವ್ಯವಸ್ಥಾಪಕರಾದ ಗುರುಪ್ರಸಾದ್, ಮೇಲ್ವಿಚಾರಕರಾದ ಅಶೋಕ್, ಯೋಗೀಶ್, ಆನಂದ್, ಚಿಕ್ಕಲ್ಬಾಳು ಶಾಖೆಯ ಕಗಲಿಪುರ ಶಾಖೆ ಹಾಗೂ ಕೊಳಿಗನಹಳ್ಳಿ ಶಾಖೆ ಮತ್ತು ಹಾರೋಹಳ್ಳಿ ಶಾಖೆಗಳ ಸಿಇಒ ಅಧ್ಯಕ್ಷರು ಸೇರಿದಂತೆ ಎಲ್ಲಾ ಸಿಬ್ಬಂದಿಗಳು ಸೇರಿದ್ದರು. ಬನ್ನಿ ಸರ್.